ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುವತಿ ವಿಚಾರಕ್ಕೆ ಇಬ್ಬರು ಯುವಕರ ನಡುವೆ ಜಗಳ ಆಗ್ಬಿಟ್ಟಿದೆ. ಜಗಳ ತಾರಕಕ್ಕೇರಿ ಓರ್ವ ಯುವಕನಿಗೆ ಚಾಕು ಇರಿತವನ್ನು ಕೂಡ ಮಾಡಲಾಗಿದೆ. ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಯುವತಿ ವಿಚಾರಕ್ಕೆ ಇಬ್ಬರು ಯುವಕರ ನಡುವೆ ಆಗಿರುವಂತಹ ಜಗಳ. ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದೇ ಯುವತಿಯನ್ನ ಪ್ರೀತಿಸ್ತಾ ಇದ್ರು ಶರತ್ ಮತ್ತು ಪ್ರಜ್ವಲ್. 2 ದಿನಗಳಿಂದ ಶರತ್ ಮತ್ತು ಪ್ರಜ್ವಲ್ ನಡುವೆ ಗಲಾಟೆ ನಡೀತಾನೆ ಇತ್ತು. ಇವತ್ತು ಬೆಳಗ್ಗೆ ಪ್ರಜ್ವಲ್ನನ್ನ ಮಾತನಾಡಿಸೋದಕ್ಕೆ ಅಂತ ಶರತ್ ಬಂದಿದ್ದ. ಮಾತಿಗೆ ಮಾತು ಬೆಳೆದು ಚಾಕುವಿನಿಂದ ಶರತ್ಗೆ ಇರದೇ ಬಿಟ್ಟಿದ್ದಾನೆ ಪ್ರಜ್ವಲ್. ಚಾಕು ಇರಿದು ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ ಪ್ರಜ್ವಲ್. ಬೇಲೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಒಂದು ಹುಡುಗಿ ವಿಚಾರಕ್ಕೆ ಇಬ್ಬರ ನಡುವೆ ಆಗಿರುವಂತ ಗಲಾಟೆ. ಎಂತ ದುರಾದೃಷ್ಟ, ಒಬ್ಳನ್ನ ಇಬ್ರು ಪ್ರೀತಿಸಿದ್ದಾರೆ, ಇಬ್ರು ಕೂಡ ಆ ಹುಡುಗಿಗೋಸ್ಕರ ಹೊಡೆದಾಡಿಕೊಂಡಿದ್ದಾರೆ. ತದನಂತರದಲ್ಲಿ ಚಾಕುವಿನಿಂದ ಇರ್ದಿದ್ದು ಆಗಿದೆ. ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದಾನೆ ಪ್ರಜ್ವಲ್. ಪೊಲೀಸರೀಗ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಯಾರು ಅವನು ಬಂಟೆರಳ್ಳಿ ಹುಡುಗ, ಅವನ ಹೆಸರು ಪ್ರಜ್ವಲ್ ಅಂತ. ಏನಕ್ಕೆ ಹಿಂಗೆ ಮಾತಾಡ್ಬೇಕಾದ್ರೆ ಬಂದು ಚಾಕಲ್ ಹೊಡೆದ್ರು ನೀನು ಹೋಟೆಲ್ ಸಾಮಾನ್ಯ. ಎಷ್ಟೊತ್ತಲ್ಲ ಇದು? ಇವಾಗ ಒಂದು ಕಾಲ ಆಯ್ತು. ಏನಕ್ಕೆ ಆಯ್ತು? ಹಿಂಗೆ ಮಾತಾಡ್ಬೇಕಾದ್ರೆ ಎಂತದ ಚುಚ್ಚಿದ್ರು? ಚಾಕಲ್ ಬಂದು ಚಾಕಲ್ ಹೊಡೆದ್ರು. ಯಾರು? ಅವನು ಬಂಟೆರಳ್ಳಿ ಹುಡುಗ, ಅವನ ಹೆಸರು ಪ್ರಜ್ವಲ್ ಅಂತ. ಏನಕ್ಕೆ ಹಿಂಗೆ ಮಾತಾಡ್ಬೇಕಾದ್ರೆ ಬಂದು ಚಾಕಲ್ ಹೊಡೆದ್ರು ನೀನು ಹೋಟೆಲ್ ಸಾಮಾನ್ಯ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಚೇತನ್. ಏನಿದು ಗಲಾಟೆ? ಸದ್ಯ ಚಾಕು ಇರಿತಕ್ಕೊಳಗಾಗಿರುವ ಯುವಕನ ಪರಿಸ್ಥಿತಿ ಹೇಗಿದೆ? ಕಂಪ್ಲೇಂಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಯುವತಿಯೊಬ್ಬಳ ವಿಚಾರಕ್ಕೆ ಇಬ್ಬರು ಯುವಕರು ಕಿತ್ತಾಡ್ಕೊಂಡಿರುವಂತಹ ಘಟನೆ ನಡೆದಿರ್ತಕ್ಕಂಥದ್ದು ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಏನು ಶರತ್ ಎಂಬಾತ ಏನಿದ್ದಾನೆ, ಆತನ ಮೇಲೆ ಪ್ರಜ್ವಲ್ ಎನ್ನುವಾತ ಆ ಚಾಕುವಿನಿಂದ ದಾಳಿ ನಡೆಸಿರ್ತಕ್ಕಂಥದ್ದು. ಈತ ಶರತ್ ಏನಿದ್ದಾನೆ, ಈತ ಹೋಟೆಲ್ ಕಾರ್ಮಿಕನಾಗಿರ್ತಾನೆ. ಈತ ಜೊತೆಗೆ ಪ್ರಜ್ವಲ್ ಒಂದಷ್ಟು ಮಾತಿನ ಚಕಮಕಿ ನಡೆದಿರ್ತಕ್ಕಂಥದ್ದು ಇಬ್ಬರ ನಡುವೆಯೂ ಕೂಡ. ಯಾಕೆಂದ್ರೆ ಇಬ್ರು ಒಂದೇ ಯುವತಿಯನ್ನ ಪ್ರೀತಿಸ್ತಾ ಇರ್ತಾರೆ, ಶರತ್ ಹಾಗೂ ಪ್ರಜ್ವಲ್. ಇದೇ ವಿಚಾರಕ್ಕೆ ಕಳೆದ 2 ದಿನಗಳಿಂದ ಇಬ್ಬರ ನಡುವೆ ಸಂಘರ್ಷ ನಡೆದಿತ್ತು ಅನ್ನೋ ಇದು ಕೂಡ ಮಾತು ಕೂಡ ಕೇಳಿ ಬಂದಿರ್ತಕ್ಕಂಥದ್ದು. ಆದ್ರೆ ಬೆಳಿಗ್ಗೆ ಪ್ರಜ್ವಲ್ನ ಮಾತನಾಡಿಸ್ಲಿಕ್ಕೆ ಶರತ್ ಬಂದಿರ್ತಾನೆ. ಆ ನಡುವೆನೂ ಕೂಡ ಯುವತಿಯ ವಿಚಾರಕ್ಕೆ ಒಂದಷ್ಟು ಗಲಾಟೆಗಳು ನಡೆದಿದೆ. ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಏನು ಪ್ರಜ್ವಲ್ ಶರತ್ನ ಮೇಲೆ ಚಾಕುವಿನಿಂದ ದಾಳಿ ನಡೆಸಿರ್ತಕ್ಕಂಥದ್ದು. ನಂತರದಲ್ಲಿ ಆತ ಎಸ್ಕೇಪ್ ಆಗ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ಏನಿರ್ತಾರೆ ಅವರು ಆತನನ್ನ ಹಿಡಿದು ಈಗಾಗಲೇ ಪೊಲೀಸರಿಗೆ ಒಪ್ಪಿಸಿರ್ತಕ್ಕಂಥದ್ದು. ಈಗಾಗಲೇ ಏನು ಗಾಯಾಳು ಆಗಿರ್ತಕ್ಕಂಥ ಶರತ್ ಈಗಾಗಲೇ ಪ್ರಜ್ವಲ್ ಪೊಲೀಸ್ ಇದ್ರಲ್ಲಿದ್ರೆ ವಶಕ್ಕೆ ಪಡೆದಿದ್ರೆ ಶರತ್ನ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಚೇತನ್ ಮಾಹಿತಿಗೆ.